ಬಿಸಿ ಮುದ್ದೆಗಾಗ್ಲಿ ಅನ್ನಕ್ಕಾಗ್ಲಿ ಚಪಾತಿಗಾಗ್ಲಿ ಈ ರೀತಿ ಒಂದ್ಸತಿ ಮಟನ್ ಚಾಪ್ಸ್ ಮಾಡಿ ನೋಡಿ ತುಂಬಾ ರುಚಿಯಾಗುತ್ತೆ. ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಮೊದಲನೇದಾಗಿ ಹುರಿಯೋದಕ್ಕೆ ಎಣ್ಣೆನಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ 1 ನಿಮಿಷ ಬಾಡಿಸ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಕಾಳುಮೆಣಸು, ಚಕ್ಕೆ, ಲವಂಗ, 2 ಏಲಕ್ಕಿ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಈ ಗ್ರೇವಿ ಗಟ್ಟಿ ಬರೋದಕ್ಕೋಸ್ಕರ ಗೋಡಂಬಿ, ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ಹಾಕಿ ಮತ್ತೆ ಇನ್ನೊಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಹಾಕಿರುವಂತ ಮಸಾಲೆ ತುಂಬಾ ಹೊತ್ತು ಹುರ್ಕೊಳ್ಳೋದು ಬೇಡ. ಸೋಂಪು, ಪುದೀನ, ಕೊತ್ತಂಬರಿ ಸ್ವಲ್ಪ ಅದು ಬಿಸಿ ಆದ್ರೆ ಸಾಕು. ನಂತರ ಹುರ್ಕೊಂಡಿರುವಂತ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿದ್ರೆ ನುಣ್ಣಗೆ ರುಬ್ಬಿ ರೆಡಿ ಮಾಡ್ಕೋಬೇಕು. ಇದ್ರ ಜೊತೆಗೇನೆ ಮಸಾಲಾ ಪುಡಿಗಳನ್ನು ಹಾಕೋತಾ ಇದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನ್ ಅಷ್ಟು ಹುರಿಗಡ್ಲೆ, ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ಳೋಣ. ಅದೇ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಒಗ್ಗರಣೆನಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಿರುವಂತ ಮಟನ್ ಹಾಕಿ ಫ್ರೈ ಮಾಡ್ಕೊಳ್ಳುವಂತ ಟೈಮಲ್ಲಿ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಹುರ್ಕೋಬೇಕು. ಇದು ಸುಮಾರು ಅರ್ಧ ಕೆಜಿ ಅಷ್ಟು ಮಟನ್ ಇದೆ. ಅದಕ್ಕೆ ತಕ್ಕಷ್ಟು ಮಸಾಲೆ ನಾನು ಇವಾಗ ತೋರಿಸಿದ್ದೀನಿ. ಸ್ವಲ್ಪ ಇದೆಲ್ಲ ನೀರ್ ಬಿಡೋವರೆಗೂ ಒಗ್ಗರಣೆನಲ್ಲಿ ಮಟನ್ ಹುರ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂತ ಮಸಾಲ ಹಾಕೋಣ. ಈ ಗ್ರೀನ್ ಮಸಾಲ ಏನಿದೆ ಇದು ಒಂದು ಒಳ್ಳೆ ರುಚಿ ಇರುತ್ತೆ. ನೀವು ಇದನ್ನ ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು. ಅಷ್ಟೇ ಅಲ್ಲ, ದೋಸೆ, ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಥಿಕ್ನೆಸ್ ನೋಡ್ಕೋಬಹುದು, ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಕೊಂಡು ನೀವು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಚೆಕ್ ಮಾಡ್ಕೊಂಡು ಉಪ್ಪು ಖಾರ ಏನಾರೇ ಬೇಕು ಅಂತ ಅನ್ಸರಿ ಇವಾಗಲೇ ಅಡ್ಜಸ್ಟ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಸಿಲ್ ಕೂಗಿಸ್ಕೊಂಡ್ರೆ ಮಟನ್ ಚಾಪ್ಸ್ ರೆಡಿ ಆಯ್ತು. ಇದಂತೂ ತುಂಬಾ ಅದ್ಭುತವಾದಂತ ರುಚಿ ಕೊಡುತ್ತೆ. ಬಿಸಿ ಮುದ್ದೆಗೆ ನಾನು ಇವತ್ತು ಇದನ್ನ ಮಾಡಿದ್ದೆ. ಒಂದ್ಸತಿ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗುತ್ತೆ. ಮಾಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ.